ಮತದಾರರ ಪಟ್ಟಿಯಲ್ಲಿ ಹೊರದೇಶದಿಂದ ಬಂದಿರತಕ್ಕಂಥವ್ರನ್ನ ಕೂಲಿ ಕಾರ್ಮಿಕರು ಪಾಪ ಇಲ್ಲಿ ಕೆಲಸಕ್ಕೋಸ್ಕರ ಹೊಟ್ಟೆಪಾಡಿಗೋಸ್ಕರ ಜೀವನ ಮಾಡ್ಲಿಕ್ಕೋಸ್ಕರ ಬಂದಿರ್ತಾರೆ. ಅಂತವ್ರು ಇವತ್ತು ಏನ್ ಮಾಡ್ತಾರೆ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅಲ್ಲಿ ಯಾರು ಬಲಿಷ್ಠವಾಗಿರ್ತಾರೆ ಅವ್ರೇನ್ ಮಾಡ್ತಾರೆ, ಅವ್ರ ಮತದಾರ ಪಟ್ಟಿಗೆ ಸೇರಿಸಿ ಕಳ್ಳು ಮತದಾನ ಮಾಡೋದ್ರ ಮುಖಾಂತರ ಚುನಾವಣೆ ಗೆಲ್ತಾ ಇದ್ರು. ನಮ್ಮ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಸರ್ಕಾರ ಅದನ್ನ ತಡೆಗಟ್ಟಬೇಕು. ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥ ಕೈಯಲ್ಲಿ ಓಟ್ ಹಾಕ್ಸಿ ಜನ ಆಯ್ಕೆ ಮಾಡಬೇಕು, ಸೆಲೆಕ್ಷನ್ ಮಾಡಬೇಕು ಅಂತೇಳಿ ಮಾಡಿರ್ತಕ್ಕಂಥ ಒಂದು ತೀರ್ಮಾನ. ಅದರದೊಂದು ಪೂರ್ವಭಾವಿ ಸಭೆ ಇದು. BLA 2 ಅಂದ್ರೆ ತಹಸೀಲ್ದಾರು, AC ಮತ್ತೆ ಸಂಬಂಧಪಟ್ಟ BO ಅಧಿಕಾರಿಗಳು ಎಲ್ಲರೂ ಕೂಡ ಅವ್ರಿಗೆ ಸಮರ್ಥವಾಗಿ ಅಧಿಕಾರನ ನಿಯೋಜನೆ ಮಾಡಿದಂಗದು. ನಾವಿವತ್ತು BLA 2 ಆಯ್ಕೆ ಮಾಡಿ ಕೊಟ್ಟ ಮೇಲೆ ಅದು ತಹಸೀಲ್ದಾರ್ ಕಡೆ ಹೋಗ್ತದೆ ಪಟ್ಟಿ. ಅವರು ಕನ್ಸಿಡರ್ ಮಾಡಿ ಅವರು ಯಾರು ಕೂಡ ಅಡ್ಡ ಮತದಾನ ಮಾಡ್ತಕ್ಕಂಥವ್ರು, ವೋಟಿಂಗ್ ಲಿಸ್ಟ್ ಇದ್ದು ಹೊರದೇಶದಲ್ಲಿ ಬಂದಿರ್ತಕ್ಕ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅಂತವ್ರು ಯಾರಾದ್ರೂ ಇದ್ದು, ಆಮೇಲೆ ಎರಡೆರಡು ಕಡೆ ವೋಟಿಂಗ್ ಲಿಸ್ಟ್ ಇದ್ದು, ಒಂದ್ ಕಡೆ ಮದುವೆ ಆದ್ಮೇಲೂ ಕೂಡ ಅಲ್ಲೇ ಓಟಿದ್ರು ಕೂಡ ಅಥವಾ ಸತ್ತೋಗಿದ್ರು ಕೂಡ ಅವ್ರ ಮತದಾನ ಬಂದು ಬೇರೆ ಆಗ್ತಕ್ಕಂಥದ್ದನ್ನ ತಡೆಯಕ್ಕೆ ಅದು 3 ಪಾರ್ಟಿ ಕೊಟ್ಟರೆ. ಬಟ್ ನಮ್ಮಲ್ಲಿ BLA 2 ಅಂತ ಮಾಡಿ ನಾವು ಕೂಡ ಅದನ್ನ ಆಯ್ಕೆ ಮಾಡಿದೀವಿ. ಅದರದೊಂದು ಕಾರ್ಯಾಗಾರ ಎಲ್ಲರೂ ಕೂಡ ಕರೆದಿವತ್ತು ಅವ್ರಿಗೆ ಸಲಹೆ ಸೂಚನೆಗಳು ಕೊಟ್ಟಿದ್ದೀವಿ. ರಾಜ್ಯದಿಂದನೂ ಕೂಡ ಬಂದಿರೋ ನಮ್ಮ ನಾಯಕರುಗಳು ಅವರೆಲ್ಲರೂ ಕೂಡ ಸೇರಿ ಅವ್ರಿಗೆ ಅಲ್ಲಿ ಯಾವ ರೀತಿ ನಡ್ಕೊಬೇಕು, ಯಾವ ರೀತಿ ಕಾರ್ಯಾಗಾರ ಮಾಡಬೇಕು, ಯಾವ ರೀತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ನಿಯೋಜನೆ ಮಾಡಿದೀವಿ. ಇದರಿಂದ ನ್ಯಾಯಸಮ್ಮತವಾಗಿ ಭಾರತದ ಸಂವಿಧಾನ ಅಡಿಯಲ್ಲಿ ಯಾರು ಪ್ರಜೆ ಆಗಿರ್ತಾನೆ ಅವನಿಗೆ ಓಟ್ ಹಾಕಂತ ಹಕ್ಕು ಸಿಗ್ತದೆ. ಇಲ್ಲ ಅಂತಂದ್ರೆ ಈಗ ಬೇರೆ ಬೇರೆ ದೇಶದಲ್ಲಿ ಎಲ್ಲರೂ ಕೂಡ ಬಂದು 60,000, 60 ಲಕ್ಷ, 70 ಲಕ್ಷ ಒಂದೊಂದು ರಾಜ್ಯದಲ್ಲಿ ಹೊರದೇಶದಿಂದ ಬಂದಿರತಕ್ಕಂಥ ಓಟ್ ಮಾಡೋದ್ರಿಂದ ಅವ್ರಿಗೆ ಹಣದಾಮಿಷ ಕೊಟ್ಟು ಏನ್ ದುಡ್ಡು ಕೊಟ್ರೆ ಯಾವ ಚಿಹ್ನೆ ಅಂತ ನೋಡಲ್ಲ. ಅವರು ದುಡ್ಡು ಕೊಟ್ರೆ ಸಾಕು, ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಓಟ್ ಹಾಕ್ಸೋದ್ರಿಂದ ನಾವು ಕೇಂದ್ರ ಸರ್ಕಾರ ಒಳ್ಳೆ ಕಾನೂನುಬದ್ಧವಾಗಿ ಚುನಾವಣೆ ನಡೀಬೇಕು ಅಂತ ಮಾಡಿರ್ತಕ್ಕಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ. ಅದು ಪೂರ್ವ ಸಭೆ ಇತ್ತು. ನಾವು ಕೂಡ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷ ಮತ್ತೆ ತಾಲೂಕ್